ನಂಗೆ ಹೊಸ ವರ್ಡ್ಸ್ ಕಲಿಯೋದಂದ್ರೆ ಇಷ್ಟ. ಯಾಕಂದ್ರೆ ನಂಗೆ ಈ ತರ ಮಾತಾಡೋದು ಇಷ್ಟ ಇಲ್ಲ. ದ ಫುಡ್ ವಾಸ್ ಓಕೆ, ಐ ಡಿಡ್ ನಾಟ್ ಲೈಕ್ ಇಟ್. ಐ ಥಿಂಕ್ ಇಟ್ ಶುಡ್ ಬಿ ಮೋರ್ ನೈಸ್, ಬಟ್ ಈ ತರ ಮಾತಾಡಕ್ ಇಷ್ಟ. ದ ಫುಡ್ ವಾಸ್ ಅಂಡರ್ವೆಲ್ಮಿಂಗ್. ಐ ಥಿಂಕ್ ಇಟ್ ಲ್ಯಾಕ್ ಫ್ಲೇವರ್. ಇಟ್ ಡಿಡ್ ನಾಟ್ ಕ್ವೈಟ್ ಮೀಟ್ ಎಕ್ಸ್ಪೆಕ್ಟೇಷನ್ಸ್. ಸಿ ವಾಟ್ ಐ ಮೀನ್? ಯೂಶಲಿ ಏನಾಗುತ್ತೆ, ನಾವು ಎವ್ರಿ ಡೇ ಸೇಮ್ ಓಲ್ಡ್ ಅಂಡ್ ಕಾಮನ್ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿದಾಗ ಇಟ್ ಡಸಂಟ್ ಸೌಂಡ್ ವೆರಿ ಅಪೀಲಿಂಗ್ ಆರ್ ಅಟ್ರಾಕ್ಟಿವ್, ವೆರಿ ಬ್ಯೂಟಿಫುಲ್, ನೈಸ್, ಈ ತರ. ಸೊ ಇವತ್ತಿನ ವಿಡಿಯೋಲಿ ಬೇಸಿಕ್ ಇಂಗ್ಲಿಷ್ ವರ್ಡ್ಸ್ ಅಂಡ್ ಫ್ರೇಸಸ್ ಇಂದ ಅಡ್ವಾನ್ಸ್ ವರ್ಷನ್ಗೆ ಹೇಗೆ ಲೆವೆಲ್ ಅಪ್ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಡೋ ವರಿ, ಇಟ್ ವಿಲ್ ಬಿ ವೆರಿ ನ್ಯಾಚುರಲ್. ಇಟ್ ಡಸಂಟ್ ಸೌಂಡ್ ಯು ಆರ್ ಟ್ರೈಂಗ್ ಟು ಹಾರ್ಡ್ ಅಂತ. ಇನ್ಸ್ಟೆಡ್ ಪೀಪಲ್ ವಿಲ್ ಫೀಲ್ ಪಾಲಿಶ್ಡ್ ಇಂಗ್ಲಿಷ್ ಅಂತ. ಐ ಪ್ರಾಮಿಸ್ ಯು, ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಬಗ್ಗೆ ನಿಮ್ಗೊಂದು ಹೊಸ ಕಾನ್ಫಿಡೆನ್ಸ್ ಬಂದಿರುತ್ತೆ. ಅಂಡ್ ಬೈ ದ ಎಂಡ್ ಆಫ್ ದಿಸ್ ವಿಡಿಯೋ ಒಂದು ಸ್ಪೆಷಲ್ ಸೆಗ್ಮೆಂಟ್ ಜೊತೆ ಬೋನಸ್ ಟಿಪ್ ಕೂಡ ಇದೆ, ಸೊ ದಟ್ ನೀವು ಹೊಸ ವರ್ಡ್ಸ್ ನ ಇವತ್ತಿಂದಾನೇ ಪ್ರಾಕ್ಟಿಕಲಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಲೆಟ್ಸ್ ಬಿಗಿನ್. ಈ ವಿಡಿಯೋನ 3 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ: ಇಡಿಯಮ್ಸ್, ವರ್ಡ್ಸ್ ಅಂಡ್ ಫುಡ್ ಐಟಮ್ಸ್. ಎಸ್, ಯು ಹರ್ಡ್ ಇಟ್ ರೈಟ್. ಹಾಳಾಗಿರೋ ಎಲ್ಲಾ ಫುಡ್ ಐಟಮ್ಸ್ಗೂ ಸ್ಪಾಯ್ಲ್ಡ್ ಅಂತ ಹೇಳೋದ್ರ ಬದಲು ಸ್ಪೆಸಿಫಿಕ್ ಫುಡ್ ಐಟಮ್ಸ್ಗೆ ಸ್ಪೆಸಿಫಿಕ್ ವರ್ಡ್ಸ್ ನ ಯೂಸ್ ಮಾಡಬಹುದು. ಸೊ ಅದನ್ನು ಏನು ಅಂತ ಈ ವಿಡಿಯೋಲಿ ಎಕ್ಸ್ಪ್ಲೋರ್ ಮಾಡೋಣ. ಫಸ್ಟ್ ಆಫ್ ಆಲ್, ಇಡಿಯಮ್ಸ್ ಅಂದ್ರೆ ಏನು? ನೀವು ಹೇಳ್ಬೇಕಾಗಿರೋ ಮಾತನ್ನ ಜನರಲ್ ಆರ್ ಬೋರಿಂಗ್ ವೇನಲ್ಲಿ ಹೇಳೋದ್ರ ಬದಲು ಫನ್ ಅಂಡ್ ಕ್ರಿಯೇಟಿವ್ ಸ್ಟೇಟ್ಮೆಂಟ್ಸ್ ಮೂಲಕ ಹೇಳೋದನ್ನ ಇಡಿಯಮ್ಸ್ ಅಂತ ಹೇಳ್ತಾರೆ. ದೇ ಆರ್ ಬೇಸಿಕಲಿ ಮೆಟಫರ್ ಆರ್ ಫಿಗರ್ ಆಫ್ ಸ್ಪೀಚ್. ನಮ್ ತೀರ್ಥಹಳ್ಳಿ ಸೈಡ್ ಅಲ್ಲಿ ಒಂದು ಫೇಮಸ್ ಇಡಿಯಮ್ ಇದೆ, ಎಂತ ಬಾಯಲ್ಲಿ ಕಡುಬು ಇಟ್ಕೊಂಡಿದ್ಯಾ ಅಂತ. ಅಂದ್ರೆ ಬಾಯ್ ಬಿಟ್ಟು ಯಾಕೆ ಹೇಳಲಿಲ್ಲ ಅಂತ. ಸಿಮಿಲರ್ಲಿ ಇಂಗ್ಲಿಷ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಯೂಸೇಜ್ ಅಂದ್ರೆ ಇಟ್ಸ್ ರೈನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ. ಅಂದ್ರೆ ಆಕಾಶದಿಂದ ಕ್ಯಾಟ್ಸ್ ಅಂಡ್ ಡಾಗ್ಸ್ ಉದುರ್ತಾ ಇದೆ ಅಂತ ಅಲ್ಲ, ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತ. ಅಫ್ಕೋರ್ಸ್ ಇದಕ್ಕೆ ಲಿಟ್ರಲ್ ಮೀನಿಂಗ್ ಹುಡ್ಕಕ್ಕಾಗಲ್ಲ, ಬಟ್ ಇಟ್ಸ್ ಜಸ್ಟ್ ಅ ಫನ್ ಅಂಡ್ ಸರ್ಕಾಸ್ಟಿಕ್ ವೇ ಟು ಕನ್ವೆ ಯುವರ್ ಮೆಸೇಜ್. ಕಟ್ ಕಾರ್ನರ್ಸ್, ಈಸಿ ಅಂಡ್ ಚೀಪ್ ಟ್ರಿಕ್ಸ್ ಯೂಸ್ ಮಾಡಿ ಕೆಲಸ ಬೇಗ ಮುಗಿಸೋದು ಬೈ ಕಾಂಪ್ರಮೈಸಿಂಗ್ ಕ್ವಾಲಿಟಿ. ಎಕ್ಸಾಂಪಲ್: ಡೋಂಟ್ ಕಟ್ ಕಾರ್ನರ್ಸ್ ವೆನ್ ಬಿಲ್ಡಿಂಗ್ ದ ಬ್ರಿಡ್ಜ್, ಇಟ್ ನೀಡ್ಸ್ ಟು ಬಿ ಸೇಫ್. ಅಂದ್ರೆ ಕಳಪೆ ಕಾಮಗಾರಿ ಮಾಡ್ಬಿಡಿ ಅಂತ. ಆಲ್ಸಿ ವಾಲ್ಸಿ, ನೀವು ನಿಮ್ಮ ನಾಟ್ ಸೋ ಕ್ಲೋಸ್ ಫ್ರೆಂಡ್ ಆರ್ ಕೊಲೀಗ್ ನ ಮೀಟ್ ಮಾಡಿದಾಗ ಅವ್ರು ನಿಮ್ ಜೊತೆ ತುಂಬಾ ಓವರ್ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾ ಇದ್ರೆ, ವಿಚ್ ಇಸ್ ನಾಟ್ ಜೆನ್ಯೂನ್. ಫಾರ್ ಎಕ್ಸಾಂಪಲ್, he became all palsy-walsy with the manager to get the promotion. Call it a day. ಆಲ್ರೆಡಿ ನೀವು ಆ ದಿನದಲ್ಲಿ ತುಂಬಾ ಕೆಲಸಗಳನ್ನ ಮುಗಿಸಿದ್ದೀರಾ ಅಂಡ್ ಯು ಜಸ್ಟ್ ವಾಂಟ್ ಟು ಫಿನಿಶ್ ದ ಡೇ ಅಂತ ಅಂದಾಗ ಈ ಟರ್ಮ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ತುಂಬಾ ಹೊತ್ತು ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ದೀರಾ ಅಂಡ್ ಕತ್ಲಾಗ್ತಾ ಇದೆ ಅಂತ ಅಂದ್ರೆ ಯು ಕ್ಯಾನ್ ಸೇ, ಆಲ್ ರೈಟ್, ಲೆಟ್ಸ್ ಕಾಲ್ ಇಟ್ ಅ ಡೇ ಅಂಡ್ ಗೋ ಹೋಮ್. ರೆಫ್ಯೂಸ್ ಟು ಥ್ರೋ ಇನ್ ದ ಟವಲ್, ಅಂದ್ರೆ ನೀವು ಯಾವುದೋ ಕೆಲಸನ ಅರ್ಧದಲ್ಲೇ ನಿಲ್ಸಕ್ ರೆಡಿ ಇಲ್ಲ, ಯು ಜಸ್ಟ್ ಡೋಂಟ್ ಗಿವ್ ಅಪ್ ಆನ್ ಸಮಥಿಂಗ್ ಅಂತ ಅಂದಾಗ ಈ ಟರ್ಮ್ ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಹಿ ರೆಫ್ಯೂಸ್ ಟು ಥ್ರೋ ಇನ್ ದ ಟವಲ್ ಫಾರ್ ಹಿಸ್ ಫಿಟ್ನೆಸ್ ರೆಜಿಮ್. ಬೇಸಿಕಲಿ ಈ ಟರ್ಮ್ ಬಂದಿರೋದು ಬಾಕ್ಸಿಂಗ್ ಇಂದ. ಫೈಟರ್ ತುಂಬಾ ಸುಸ್ತಾಯ್ತು, ಹಿ ಜಸ್ಟ್ ವಾಂಟ್ಸ್ ಟು ಗಿವ್ ಅಪ್, ನನ್ನ ಕೈಲಿ ಆಗ್ತಾ ಇಲ್ಲ ಗುರು ಅಂತ ಅಂದಾಗ ಹಿ ಥ್ರೋಸ್ ದ ಟವಲ್ ಇನ್ ಟು ದ ಬಾಕ್ಸಿಂಗ್ ರಿಂಗ್. ಸೊ ಇಲ್ಲಿಂದ ಈ ಟರ್ಮ್ ಯೂಸ್ ಆಗಿರೋದು. ಥ್ರೋ ದ ಟವಲ್ ಅಂದ್ರೆ ಐ ವಾಂಟ್ ಟು ಗಿವ್ ಅಪ್ ಅಂತ. ಇದ್ರ ಜೊತೆ ಇನ್ನು ಎಷ್ಟೊಂದು ಇಡಿಯಮ್ಸ್ ಪಾಪ್ಯುಲರ್ ಆಗಿ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಬೀಟಿಂಗ್ ಅರೌಂಡ್ ದ ಬಶ್, ಐ ರೆಸ್ಟ್ ಮೈ ಕೇಸ್, ದ ಬಾಲ್ ಈಸ್ ಇನ್ ಯೋರ್ ಕೋರ್ಟ್, ಹಿಬಿಜಿಬೀಸ್, ಈ ತರ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಯಾವ್ದ್ರದ್ದಾದ್ರೂ ಮೀನಿಂಗ್ ಗೊತ್ತಿಲ್ಲ ಅಂತ ಅಂದ್ರೆ ಅದ್ರ ನಂಬರ್ನ ಕಮೆಂಟ್ ಮಾಡಿ and I'll reply you with the answer. I'm sure, I'm certain, it's clear, it's obvious, it's bright, it's radiant. In case ನೀವು ಯಾರಿಗಾದ್ರೂ ಕಾಂಪ್ಲಿಮೆಂಟ್ ಕೊಡಬೇಕು ಅಂದ್ರೆ ಇನ್ಸ್ಟೆಡ್ ಆಫ್ ಸೇಯಿಂಗ್ ಯು ಆರ್ ಲುಕಿಂಗ್ ಬ್ರೈಟ್ ಟುಡೇ ಅನ್ನೋದ್ರ ಬದಲು ಯು ಕ್ಯಾನ್ ಸೇ ಯು ಆರ್ ಲುಕಿಂಗ್ ವೆರಿ ರೇಡಿಯಂಟ್ ಟುಡೇ ಅಂತ. ಇಟ್ಸ್ ಡಾರ್ಕ್, ಇಟ್ಸ್ ಗ್ಲೂಮಿ, ಒಂದು ವಾರದಿಂದ ಇರೋ ನಮ್ಮ ಬೆಂಗಳೂರು ವೆದರ್ ತರ. ಐ ವಾಸ್ ಶಾಕ್ಡ್, ಐ ವಾಸ್ ಫ್ಲಾಬರ್ಗಾಸ್ಟೆಡ್. ಅಗೇನ್ ಈ ವರ್ಡ್ ನ ನೀವು ನೆಗೆಟಿವ್ ಅಂಡ್ ಪಾಸಿಟಿವ್ ಕಾಂಟೆಕ್ಸ್ಟ್ ಎರಡರಲ್ಲೂ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಕಾಂಟೆಕ್ಸ್ಟ್ ಅಂದ್ರೆ ಐ ವಾಸ್ ಫ್ಲಾಬರ್ಗಾಸ್ಟೆಡ್ ಬೈ ದ ಇನ್ಕ್ರೆಡಿಬಲ್ ಬರ್ತ್ಡೇ ಪಾರ್ಟಿ ದೇ ಥ್ರೂ ಫಾರ್ ಮೀ. I was so flabbergasted to hear that they cancelled the event at the last minute. I'm lucky, I'm fortunate. I'm so fortunate to have you guys. Indirect, ಪ್ಯಾಸಿವ್. ನೀವು ಪ್ಯಾಸಿವ್ ಅಗ್ರೆಷನ್ ಬಗ್ಗೆ ಕೇಳಿರ್ಬೋದು. ಅಂದ್ರೆ ಡೈರೆಕ್ಟ್ ಆಗಿ ಅಗ್ರೆಷನ್ ತೋರಿಸ್ತಾ ಇದ್ರು, ಜಗಳ ಮಾಡದೇ ಇದ್ರು, ಇಂಡೈರೆಕ್ಟ್ ಆಗಿ ಜಗಳ ಮಾಡೋದು, ಆರ್ ಟಾಂಟ್ ಮಾಡೋದು, ಆರ್ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು, ಆರ್ ನಿಮ್ಮ ಹಸ್ಬೆಂಡ್ಗೆ ಅಡುಗೆ ಮಾಡದೆ ಹಾಕೋದು. ಆಲ್ ದಿಸ್. ಸೊ ಲೆಟ್ಸ್ ಗೋ ಟು ದ ಫೈನಲ್ ಸೆಗ್ಮೆಂಟ್: ಸ್ಪಾಯ್ಲ್ಡ್ ಫುಡ್ ಐಟಮ್ಸ್. ಒನ್ ಸೆಕೆಂಡ್, ಐ ವಾಂಟ್ ಟು ಶೋ ಯು ಸಮಥಿಂಗ್. ಬನ್ನಿ. ನಿನ್ನೆ ನಾನು ನನ್ನ ಹಸ್ಬೆಂಡು ಕೆಫೆಗೆ ಹೋಗಿ ಬರುವಾಗ ತಂದಿದ್ದು ಆಯ್ತಾ. ಇಟ್ ವಾಸ್ ಅ ಟೋಟಲ್ ಇಂಪ್ರಾಂಪ್ಟು ಔಟಿಂಗ್. ತಂದಿದ ತಕ್ಷಣ ನೀಟಾಗಿ ಒದ್ದೆ ಬಟ್ಟೆಲಿ ಒರೆಸ್ಬಿಟ್ಟೆ, ತುಂಬ ಧೂಳಾಗಿತ್ತು ಅಂತ. ನನಗೆ ಮನೆಗೆ ಗಿಡಗಳನ್ನ ತರೋದು ಅಂದರೆ ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್, ಬಿಕಾಸ್ ದೇರ್ ಇಸ್ ನೋ ರೀಸನ್ ನಾಟ್ ಟು ಬಿ, ರೈಟ್? ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಮಾಡಿದೆ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಸ್ಟೇಲ್, ಬ್ರೆಡ್, ಕೇಕ್, ಕಾಫಿ, ಟೀ ಅಂದರೆ ಅನ್ಪ್ಲೆಸೆಂಟ್ ಆರ್ ಬ್ಯಾಡ್ ಆರ್ಡರ್ ಆರ್ ಫ್ರೇಗ್ರೆನ್ಸ್ ಬರ್ತಾ ಇದೆ ಅಂತ. Rancid,
ಬಟರ್, ಆಯಿಲ್, ಚೀಸ್, ಫ್ಲಾಕ್ಸ್ ಸೀಡ್ಸ್, ಪೀನಟ್ಸ್, ಆಮಂಡ್ಸ್. ಅಂದ್ರೆ ಇದೂ ಅಷ್ಟೇ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಹಾಳಾಗಿದೆ ಅಂತ. ವಿಲ್ಟೆಡ್, ಲೆಟೂಸ್, ಸ್ಪಿನಿಚ್, ಹರ್ಬ್ಸ್, ಬೇಸಿಕಲಿ ಸೊಪ್ಪುಗಳಿಗೆ ಯೂಸ್ ಮಾಡೋದು. ಅಂದ್ರೆ ಬಾಡೋಗಿದೆ ಅಥವಾ ಸ್ವಲ್ಪ ನೀರ್ ತಾಗಿ ಇನ್ನೇನು ಹಾಳಾಗ್ತಾ ಇದೆ ಅನ್ನೋದಕ್ಕೆ ಯು ಕ್ಯಾನ್ ಯೂಸ್ ದಿಸ್ ಟರ್ಮ್. ರಾಟನ್, ಆಪಲ್ಸ್, ಟೊಮೆಟೋಸ್, ಪೊಟೇಟೋಸ್. ಪೂರ್ತಿ ಹಾಳಾಗಿದೆ ಅಂದ್ರೆ ಯು ಕ್ಯಾನ್ ಸೇ ರಾಟನ್, ಅಥವಾ ಪಾರ್ಷಿಯಲಿ ಡಿಕೆ ಆಗಿದೆ ಅಂತ ಅಂದ್ರೆ ಯು ಕ್ಯಾನ್ ಯೂಸ್ ದ ವರ್ಡ್ ಬ್ರ್ಯೂಸ್ಡ್. ಇಮ್ಯಾಜಿನ್ ನಿಮ್ಮ ಬ್ಯುಸಿ ಟೈರಿಂಗ್ ಡೇನಲ್ಲಿ ಯಾರಾದರೂ ಬಂದು ನಿಮಗೆ ಕಾಂಪ್ಲಿಮೆಂಟ್ ಕೊಟ್ರೆ ಯು ಹ್ಯಾವ್ ಅ ಲವ್ಲಿ ಸ್ಮೈಲ್ ಅಂತ ಎಷ್ಟು ಖುಷಿ ಆಗುತ್ತೆ. ಐ ವಾಂಟ್ ಯು ಟು ಬಿ ದಟ್ ಪರ್ಸನ್ ಹೂ ಕಾಂಪ್ಲಿಮೆಂಟ್ಸ್ ಅದರ್ಸ್. ನಿಮಗೆ ಆಲ್ರೆಡಿ ಗೊತ್ತಿರೋ ವರ್ಡ್ಸ್ನ ಬಿಟ್ಟು ಎವ್ರಿ ಡೇ ಒಂದು ಹೊಸ ಕಾಂಪ್ಲಿಮೆಂಟಿಂಗ್ ವರ್ಡ್ಸ್ನ ಕಲೀರಿ ಆ್ಯಂಡ್ ಕೀಪ್ ಫ್ರೀಕ್ವೆಂಟ್ಲಿ ಕಾಂಪ್ಲಿಮೆಂಟಿಂಗ್ ಪೀಪಲ್ ಹೂಮ್ ಯು ಟ್ರೂಲಿ ಅಪ್ರಿಸಿಯೇಟ್. ಅವಾಗ ನೀವು ಕಾಂಪ್ಲಿಮೆಂಟ್ ಕೊಟ್ಟವರು ಖುಷಿ ಆಗ್ತಾರೆ ಆ್ಯಂಡ್ ನೀವು ಹೊಸ ವರ್ಡ್ಸ್ ಕಲ್ತಂಗೆ ಆಗುತ್ತೆ. ಅನದರ್ ಬೋನಸ್ ಸ್ಟೆಪ್, ನಿಮಗೆ ಇನ್ ಕೇಸ್ ನಿಮ್ಮ ಫ್ರೆಂಡ್ ನಿಮ್ಮ ಫೋನ್ ಚಾರ್ಜರ್ ಯೂಸ್ ಮಾಡ್ಬೋದಾ ಅಂತ ಕೇಳಿದಾಗ ಇನ್ಸ್ಟೆಡ್ ಆಫ್ ಸೇಯಿಂಗ್ ಎಸ್ ಆರ್ ಆಫ್ ಕೋರ್ಸ್ ಸೇ, ನಿಮಗೆ ಯಾರಾದರೂ ಕ್ವಶನ್ ಕೇಳಿ ನಿಮ್ಮಿಬ್ರಿಗೂ ಅದರ ಆನ್ಸರ್ ಗೊತ್ತಿಲ್ಲ ಅಂತ ಅಂದರೆ ಇನ್ಸ್ಟೆಡ್ ಆಫ್ ಸೇಯಿಂಗ್ ಡೋಂಟ್ ನೋ ಆರ್ ನೋ ಐಡಿಯಾ, ಜಸ್ಟ್ ಸೇ ನಿಮಗೆ ಇದರ ಆನ್ಸರ್ಸ್ ಗೊತ್ತಿದ್ರೆ ವಂಡರ್ಫುಲ್, ಇಲ್ಲ ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಚೆಕ್ ಮಾಡಿ. ಐ ಹ್ಯಾವ್ ಶೇರ್ ದನ್ ಆನ್ಸರ್. ಸೊ ಗೈಸ್, ಈ ಇಂಗ್ಲಿಷ್ ಅಡ್ವಾನ್ಸ್ಡ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್ನ ಸಾಧ್ಯವಾದಷ್ಟು ನಿಮ್ಮ ಎವ್ರಿ ಡೇ ಲೈಫಲ್ಲಿ ಯೂಸ್ ಮಾಡಿ. ಜಸ್ಟ್ ಟಾಕ್ confidently as if you knew this from very long time. Also, ನಿಮ್ಮ overall English communication, body language improve ಮಾಡ್ಕೋಬೇಕು ಅಂದ್ರೆ you can check this video. I'm sure you are going to love it. Also, ಈ ವಿಡಿಯೋ ಇಷ್ಟ ಆಗಿದ್ರೆ hit the thumbs up button so that ಈ ರೀತಿ ಜಾಸ್ತಿ self development videos ಮಾಡಬೇಕು ಅಂತ ನೀವು ನನಗೆ ಕನ್ವೆ ಮಾಡ್ದಂಗೆ ಆಗುತ್ತೆ. And do subscribe. I'll promise to see you in the next one. Bye.